ಅವಾಗ ಉಡುಪಿ ಬರ್ಲಿಕ್ಕೆ ಅಂದ್ರೆ ಅದೇ ಬಸ್ಸಲ್ಲಿ ಬರ್ತೀನಿ. ಅಷ್ಟು ಅಂದ್ರೆ ಟಿವಿ ಎಲ್ಲ ಇತ್ತಲ್ಲ, ನಮ್ ಟಿವಿ ನೋಡ್ಲಿಕ್ಕೆ ಹಾಗೆ ಟಿವಿ ಬರ್ಲಿಕ್ಕೆ, ಟಿವಿ ನೋಡ್ಲಿಕ್ಕೆ. ನಮ್ಮ ನಾರ್ಮಲ್ BS3 ಇದ್ರಲ್ಲಿ ಡೀಸೆಲ್ ಇದೆಲ್ಲ, ಹೌದು, ಇದೆಲ್ಲ ಕ್ಲಿಪ್ ಇದೆ ಇದಕ್ಕೆ. ಲೇಟ್ ಆದ್ರೆ ಮತ್ತೆ ಈ ನಮ್ಮ ಬ್ಲಾಗ್ ನೋಡಿ, ಇವತ್ತು ನನ್ ಕುಂದಾಪುರ ಹೋಗ್ಬೇಕಿತ್ತು ಈ ಟ್ರಿಪ್. ಇವತ್ತು ಈ ಟ್ರಿಪ್ ಕಟ್ಟಾಗಿ ಈಗಳಿನ ಜನರೇಷನ್ ಅಲ್ಲಿ ತುಂಬಾ ಕಷ್ಟ ಇದೆ. ಖಂಡಿತ ಇನ್ನು ಬರುವವರು ಬರುದಿಲ್ಲ, ಇನ್ನು ಬರೋರು ಬರುದಿಲ್ಲ. ಈಗಲೇ ಡ್ರೈವರ್ ಇಲ್ಲ, ಸೀಸನ್ ಅಲ್ಲಿ ಗಾಡಿ ನಿಲ್ತಿದೆ, ಎಷ್ಟೋ ಗಾಡಿ ನಿಂತಿದೆ ಸರ್. ಇದು ಯಾವಾಗ್ಲಂದ್ರೆ ಬ್ಲಾಕ್ ಹೇಳಲಿಕ್ಕೆ ಆಗುದಿಲ್ಲ. ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಸಿಟಿ ಒಳಗೆಲ್ಲ ಬ್ಲಾಕ್ ಇದ್ರೆ ಕುಂದಾಪುರ ಬಿಡ್ತಿದ್ದು. ಓಕೆ, ಆ ಗಾಡಿಯಲ್ಲಿ ಬರ್ತಿದೆ. ನೀವೆಲ್ಲಿ ಫ್ರಂಟ್ ಅಲ್ಲಿ ಕೂರ್ತಾ ಇದ್ರ? ಅವಾಗ ಸೀಟ್ ಸಿಗ್ತಾ ಇಲ್ಲ ಇತ್ತು, ಅವಾಗ ಅಷ್ಟು ಜನ ಇದ್ರು. ಮಂಗಳೂರು ಸಿಟಿ ಒಳಗೆ ಯಾವತ್ತೂ ಬ್ಲಾಕ್, ಯಾವ ದಿನವೂ ಬ್ಲಾಕ್ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಲ್ವಾ. ನಮ್ಗೆ ಅಂದ್ರೆ ಒಂದು ಟೈಮ್ ನಿಜವಾಗ್ಲು ಗ್ರೇಟ್ ಸರ್, ನಿಮ್ಮಂತ ಒಂದು ಚಾಲಕರು. ಕರೆಕ್ಟ್ ಟೈಮಿಗೆ ಏನು ಸಿಗುದಿಲ್ಲ, ಏನಿಲ್ಲ ಅಲ್ವಾ. ತುಂಬಾ ವಿಡಿಯೋ ನಾನು ನೋಡ್ತಾ ಇದ್ದೆ. ನಾವೊಂದು ಬಸ್ಸಿನ ಡ್ರೈವರ್ದೊಂದು ಅವರ ಕಷ್ಟ ಏನಂದ್ರೆ ಒಂದು ಇದೆ ಅಂತ ಈಗ ತೋರಿಸಿ ಕೊಡ್ತಾ ಇದ್ದಾರೆ ಜನರಿಗೆ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಎಲ್ಲ ಆಗ್ತಾ ಇದೆ. ನಮ್ಮ ಉಡುಪಿ ಮಂಗಳೂರಲ್ಲಿ ಒಂಥರ ಬಸ್ ಓಡಿಸೋದಂತ ಹೇಳಿದ್ರೆ ತುಂಬಾನೇ ಕಿರಿಕಿರಿ ಆಗ್ತಾಯಿದೆ. ಇವಾಗ ಕಟ್ಪಾಡಿ ಆಗ್ಬೋದು, ಹಾಗೇನೆ ಪಡುಬಿದ್ರೆ ಆಗ್ಬೋದು, ಟೈಮಿಂಗ್ಸ್ ಎಲ್ಲ ಆ ಕಡೆ ಈ ಕಡೆ ಆಗ್ತಾ ಇದೆ. ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಟ್ರಾಫಿಕ್ನ ಬಗ್ಗೆ ನಾನು ಒಂದು ವ್ಲಾಗ್ ಮಾಡ್ತಾ ಇದ್ದೇನೆ. ಒಬ್ರು ಡ್ರೈವರ್ ಇದ್ದಾರೆ, ಅವ್ರ ಹತ್ರನೇ ನಿಮ್ಗೆ ನಾನು ಕೇಳ್ತೇನೆ ಯಾವ ಥರ ಎಲ್ಲ ಟ್ರಾಫಿಕನ್ನೆಲ್ಲ ಇವರು ಕಂಟ್ರೋಲ್ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾರೆ. ಹಾಗೇನೆ ಈ ಬಸ್ ಏನಂತ ಹೇಳಿದ್ರೆ ತುಂಬ ಜನರದೊಂದು ರಿಕ್ವೆಸ್ಟ್ ಸಹ ಇತ್ತು, ಈ ಬಸ್ಸಿನೊಂದು ಲಾಗ್ ಮಾಡಿ ಹಾಕಿ ತಿಳಿಸಿ ಅಂತ. ಇನ್ನೊಂದು ವೀಕ್ಷಕರೇ, BS3 ಮತ್ತು BS4 ಗಾಡಿಯಲ್ಲಿ ಏನೆಲ್ಲ ಡಿಫ್ರೆನ್ಸ್ ಬರುತ್ತೆ ಮತ್ತು ಸೆನ್ಸರ್ ಇದೆಯಾ ಅಂತ ಈ ಒಂದು ಲಾಗಲ್ಲಿ ನಿಮಗೆ ನಾನು ಉತ್ತರ ಕೊಡಲಿಕ್ಕಿದ್ದೇನೆ. ಇನ್ನೇಕೆ ತಡ, ನೀವು ಹೇಳಿರುವಂತಹ ಬಸ್ಸಿನ ಲಾಗ್ನೊಂದಿಗೆ ನಾನಿವತ್ತು ಬಂದಿದ್ದೇನೆ. ನೋಡ್ಕೊಂಡು ಬರುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅವಿನಾಶ್. ಸರ್, ಊರಲ್ಲಿ ನಿಮ್ದು? ಕುಂದಾಪುರ. ಕುಂದಾಪುರ. ಎಷ್ಟು ವರ್ಷದಿಂದ ನೀವೊಂದು ಬಸ್ ಫೀಲ್ಡ್ ಅಲ್ಲಿ ಇದ್ದೀರಾ? ನನಗೆ ಸಾಧಾರಣ ಒಂದು 12-13 ವರ್ಷ ಆಯ್ತು. 13 ವರ್ಷ. 13 ವರ್ಷದ ಎಕ್ಸ್ಪೀರಿಯನ್ಸ್. ಯಾವ ತರ ನೀವು ಬಸ್ಸಿಗೆ ಬಂದ್ರಿ? ನಾವು ಎಂತಿಲ್ಲ, ನಾವು ಒಂದೊಂದು ಶಾಲೆ ಹೋಗೋದೆಲ್ಲ ಸ್ವಲ್ಪ ಬಸ್ ಕ್ರೇಜ್ ಅವಾಗ. ಓಕೆ, ಕ್ರೇಜ್ ನೋಡಿ ಅದರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇಟ್ಟು. ಓಕೆ, ನಿಮ್ಮ ಆ ಟೈಮ್ ಅಲ್ಲಿ ಫೇವರೇಟ್ ಆದಂತ ಬಸ್ ಯಾವ್ದಿತ್ತು ಮುಂಚೆ ಕಾಲೇಜ್ ಹೋಗ್ಬೇಕಾದ್ರೆ? SNDP. SNDP. ಅವಾಗ ಟಿವಿ ಎಲ್ಲ ಇದ್ದಿದ್ದು ಗಾಡಿ ಅಂತ ಹೇಳಿದ್ರೆ ಅದು ಖಂಡಿತ ಎರಡು ಇತ್ತು. ಒಂದು ಇಲ್ಲಿ ಬರ್ತಾ ಇತ್ತು ಟಿವಿ, ಮತ್ತೊಂದು ಇಲ್ಲಿ, ಅಲ್ವಾ? ಎರಡು ಟಿವಿ ಇತ್ತು SNDP. ಸರ್, SNDP ಯ ಫುಲ್ ಫಾರ್ಮ್ ಏನು ಸರ್? SNDP ಅಂದ್ರೆ ಶ್ರೀ ನವದುರ್ಗ ಪ್ರಸಾದ್, ಮಂಗಳೂರಲ್ಲ ಅವರು? ಮಂಗಳೂರು. ಫೇವರೇಟ್ ಗಾಡಿ. ಅವಾಗ ಅವರದ್ದು ಎಷ್ಟು ಬಸ್ ಇತ್ತು ಸರ್? ಅವಾಗ ಕಾರ್ಕಳ ಒಂದು ಗಾಡಿ, ನಾನು ಅವಾಗ ಉಡುಪಿ ಬರುವಾಗ ಕಾರ್ಕಳ ಗಾಡಿಯಲ್ಲಿ ಬರ್ತಿದ್ದೆ. ಓಕೆ, ಅದೇ ಬಸ್ ಅಲ್ಲಿ ಬರುದು ನೀವು? 8:30 ಏನೋ ಅಲ್ಲಿ ಕುಂದಾಪುರ ಬಿಡ್ತಿದ್ದು. ಓಕೆ, ಆ ಗಾಡಿಯಲ್ಲಿ ಬರ್ತಿದ್ದೆ. ನೀವೆಲ್ಲಿ ಫ್ರಂಟ್ ಅಲ್ಲಿ ಕೂರ್ತಾ ಇದ್ರ? ಅವಾಗ ಸೀಟ್ ಸಿಗ್ತಾ ಇಲ್ಲ ಇತ್ತು, ಅವಾಗ ಅಷ್ಟು ಜನ ನಿಂತ್ಕೊಂಡಿರ್ತಿದ್ದೆ. ಲಿವರ್ ಗೇರ್ ಇಲ್ಲಿ ನಿಲ್ತಿದ್ದೆ ನೀವು? ಲಿವರ್ ಗೇರ್ ಅದು. ಡ್ರೈವಿಂಗ್ ಎಲ್ಲ ಮಾಡೋದು ನೋಡ್ತಾ ಇದ್ರಿ? ಯಾವ ತರ ಇದ್ರು ಸರ್ ಅವಾಗ ಡ್ರೈವರ್? ಓಲ್ಡ್ ಇದ್ದ, ಹೇಗೆ? ಹೆಂಗಿಲ್ಲ, ಹೆಂಗೆ ಸ್ವಲ್ಪ ಹೆಂಗ್ ಸ್ವಲ್ಪ ಹೆಂಗೆ ಇದ್ರು, ಒಂದು 30-35 ವರ್ಷದವರೆಲ್ಲ ಎಲ್ಲ ಗೇರ್ ಹಾಕೋದೆಲ್ಲ ನೋಡ್ತಾ ಇದ್ರಿ? ಅವಾಗೆಲ್ಲ ಇದು 7 ಗೇರ್ ಎಲ್ಲ ಬರ್ಲಿಲ್ಲ, ಅವಾಗೆಲ್ಲ ಲಿವರ್ ಗೇರ್ ಅದು. ಹೌದೌದು, 6 ಗೇರ್ ಗಾಡಿ. ನೀವು ಒಳ್ಳೆ ಅಬ್ಸರ್ವ್ ಮಾಡ್ತಾ ಇದ್ರಿ? ನೋಡ್ತಾ ಇತ್ತು ಅದು, ಇವ್ರು ಹೇಗೆ ಓಡಿಸ್ತಾರೆ ಏನು, ಪ್ರತಿಯೊಂದು ನೋಡ್ತಾ ಇದ್ರಿ. ಓಕೆ ಸರ್, ಅವರ ಡ್ರೈವರ್ ಹೆಸರು ಗೊತ್ತಾ? ನೀವು ಡೈಲಿ ಹೋಗ್ತಾ ಇದ್ರಿ ಆ ಬಸ್ ಅಲ್ಲಿ? ನೆನಪಿಲ್ಲ. ಕೇಳಿರ್ಬೋದು, ನೆನಪಿಲ್ಲ. ನೀವು ಅದೇ ಒಂದು ಬಸ್ ಅಲ್ಲಿ ಹೋಗ್ತಾ ಇದ್ರಿ? ಅವಾಗ ಉಡುಪಿ ಬರ್ಲಿಕ್ಕೆ ಅಂದ್ರೆ ಅದೇ ಬಸ್ ಅಲ್ಲಿ ಬರ್ತೀನಿ. ಅಷ್ಟು ಅಂದ್ರೆ ಟಿವಿ ಎಲ್ಲ ಇತ್ತಲ್ಲ, ನಮ್ ಟಿವಿ ನೋಡ್ಲಿಕ್ಕೆ, ಟಿವಿ ಬರ್ಲಿಕ್ಕೆ ಟಿವಿ ನೋಡ್ಲಿಕ್ಕೆ ಅದ್ರಲ್ಲಿ ಬರ್ತಿದ್ರಿ. ಬರ್ತಿದ್ರಿ ಅವಾಗ ಒಂಥರ
ಖುಷಿ ಖುಷಿ ಅಲ್ವಾ? ಬಸ್ ಅದ್ರಲ್ಲಿ ಮತ್ತೆ ಬಸ್ ಫೀಲ್ಡ್ ಗೆ ಬಂದ್ಬಿಟ್ರಿ. ನೀವು ಫಸ್ಟ್ ಗೆ ಬಿಟ್ಟಂತ ಬಸ್ ಯಾವ್ದು ಸರ್? ದುರ್ಗಾಕೃಪ. ದುರ್ಗ ಕೃಪಾ. ಎಲ್ಲಿಂದ ಎಲ್ಲಿಗೆ ಯಾವ ಬಸ್? ಅದು ಅಮಸ್ಬೈಲ್ ಹೆಂಗೋಳಿ. ಓಕೆ. ಯಾವ ತರ ಇತ್ತು ನಿಮ್ಗೆ ಫಸ್ಟ್ ಟ್ರಿಪ್? ಯಾವ ತರ ಇತ್ತು? ಅದು 1109 ಗಾಡಿ. ಓಕೆ, 1109. ಓಕೆ. ಅವಾಗ ಅಂದ್ರೆ ಫಸ್ಟ್ ಅಂದ್ರೆ ಎಕ್ಸ್ಪ್ರೆಸ್ ಅಲ್ಲ, ಲೋಕಲ್. ಲೋಕಲ್ ಗಾಡಿ. ಲೋಕಲ್ ಅಂದ್ರೆ ಹೋಗ್ಬೋದು. ಮಧ್ಯಾಹ್ನ ಒಂದ್ ಟ್ರಿಪ್ ಏನೋ ಸ್ವಲ್ಪ ಟೈಮಿಂಗ್ಸ್ ಫಾಸ್ಟ್ ಇರ್ತಿತ್ತು. ಅದು ನಮ್ಮೊಬ್ರು ಕಂಡಕ್ಟರ್, ಅದು ಕಾಯಂ ಕಂಡಕ್ಟರ್ ಇದ್ದಾರೆ, ಅವ್ರೊಂದ್ ಸ್ವಲ್ಪ ಈಗ ಹೋಗ್ಬೇಕು ಹಾಗೆ ಹೋಗ್ಬೇಕಲ್ಲ ಅವ್ರು ಹೇಳ್ತಾ ಇದ್ರು ಹೇಳ್ತಿದ್ರು. ಪಕ್ಕದಲ್ಲ. ಹಾಗಾಗಿ ಅದರಿಂದ ಒಂದೆರಡು ದಿನ ಸ್ವಲ್ಪ 2 ದಿನ ಕಷ್ಟ ಆಯ್ತು. ಓಕೆ. ಮುಂದೆ ದಿನ ಹಾಗೆ ಹೋಗಿ ನಾ ಒಂದೆರಡು ದಿನ ಬದ್ಲಿಗೆ ಅಂತ ಹೋಗಿದ್ದು. ಅದು ಹೋಗಿ 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 ಮತ್ತೆ ಎಕ್ಸ್ಪ್ರೆಸ್ ಬಂದೆ. ಎಕ್ಸ್ಪ್ರೆಸ್ ಗೆ ಫಸ್ಟ್ ಬಂದಂತ ಬಸ್ ಯಾವ್ದು ಸರ್? ಭಾರತಿ. ಭಾರತಿ, ನಮ್ಮ ಭಟ್ರದ್ದು. ಎಲ್ಲಿಂದ ಎಲ್ಲಿಗೆ ಡ್ಯೂಟಿ ಕೊಟ್ರು ಅವ್ರು? ಅವ್ರ ಕುಂದಾಪುರ, ಉಡುಪಿ. ಹೇಗೆ ಆಯ್ತು ಆ ಅನುಭವ? ಹೇಗಾಯ್ತು? ಯಾಕೆ ಹೇಳಿದ್ರೆ 1109 ಸ್ವಲ್ಪ ಚಿಕ್ಕ ಗಾಡಿ, ಮತ್ತೆ ಲೋಕಲ್ ಇತ್ತು. ಇದು ಎಕ್ಸ್ಪ್ರೆಸ್ ಸ್ವಲ್ಪ ದೊಡ್ಡ ಗಾಡಿ. ಆ ಅನುಭವ ಹೇಗಿತ್ತು ಸರ್? ಅದ ಅನುಭವ ಅಂದ್ರೆ ಸ್ವಲ್ಪ ದೊಡ್ಡ ಗಾಡಿ. ಓಕೆ. ಅದ್ ಬೆಳಗ್ಗೆ ಫಸ್ಟ್ ಕುಂದಾಪುರದಿಂದ ಲೋಕಲ್ ಉಡುಪಿಗೆ. ಓಕೆ. ಅದಾದ್ರ ಮೇಲೆ ಇಲ್ಲಿಂದ 9:40 ಬಿಟ್ಟು ಎಕ್ಸ್ಪ್ರೆಸ್ ಹೋಗ್ತದೆ. ಓಕೆ. ಆರಾಮ್ಸೆ ಅಂದ್ರೆ ಸ್ವಲ್ಪ ಬಸ್ ಅಂದ್ರೆ ಅಡ್ಜಸ್ಟ್ ಆಗಿದೆ ಟೈಮಿಂಗ್ಸ್ ಎಲ್ಲ. ಓಕೆ. ಮತ್ತೆ ನಾವು ಉಡುಪಿ ಎಲ್ಲ ಬಂದು ನೋಡಿದ್ದೇವೆ ಈ ತರ ಅದ್ರಲ್ಲಿ ಒಂದು ಟೈಮಿಂಗ್ಸ್ ಅಲ್ಲಿ ಬಸ್ ಒಂದು 2 ದಿನ ಹೆದರಿಕೆ ಇರ್ತದೆ, ಗಾಡಿ ಏನಾಗ್ತದೋ ಏನೋ, ಸ್ವಲ್ಪ ಲಾಂಗ್ ಗಾಡಿ. ಹೌದು, ಇದು ಪ್ರತಿಯೊಂದು ಡ್ರೈವರಿಗೆ ಆಗುವಂತದ್ದೇ. ಹೌದು ಹೌದು, ಅದೆಲ್ಲ ಒಂಚೂರು ಹೆದರಿಕೆ ಇತ್ತು. ಮತ್ತೆ ಕಾನ್ಫಿಡೆನ್ಸ್ ಅಲ್ವಾ? ಅದ್ರಲ್ಲೇ ಬಸ್ ಫೀಲ್ಡ್ ಅಲ್ಲೇ ಇದ್ಬಿಟ್ಟು ಮತ್ತೆ ಬಸ್ ಫೀಲ್ಡ್ ಗೆ. ಓಕೆ ಸರ್, ನೀವು ಬಸ್ ಫೀಲ್ಡ್ ಬರೋಕ್ಕಿಂತ ಮೊದ್ಲು ಏನ್ ಜಾಬ್ ಮಾಡ್ತಾ ಇದ್ರಿ? ನಾನ್ ಫಸ್ಟ್ ಅಂದ್ರೆ ಹೋಟ್ಲ್. ಹೋಟ್ಲ್ ಫೀಲ್ಡ್ ಎಲ್ಲ ಆಗಿದ್ರು. ಎಲ್ಲಿ? ಊರಲ್ಲ? ಊರಲ್ಲಿಲ್ಲ, ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ಹೇಗೆ ಸರ್, ಯಾವ್ದು ಕೆಲಸ ಒಳ್ಳೇದಂತ ಆಯ್ತು? ಇದು ಡ್ರೈವಿಂಗ್ ಫೀಲ್ಡ್ ಒಳ್ಳೇದಾ? ಇಲ್ಲ, ಕಷ್ಟ ಇದೆ. ಎಷ್ಟು ಗಂಟೆ? ಈಗಿನ ಜನರೇಷನ್ ಅಲ್ಲಿ ತುಂಬಾ ಕಷ್ಟ ಇದೆ. ಖಂಡಿತ. ಇನ್ನು ಬರುವವರು ಬರುದಿಲ್ಲ. ಇನ್ನು ಬರುದಿಲ್ಲ. ಈಗಲೇ ಡ್ರೈವರ್ ಇಲ್ಲ, ಸೀಸನ್ ಅಲ್ಲಿ ಗಾಡಿ ನಿಲ್ತಿದೆ, ಎಷ್ಟೋ ಗಾಡಿ ನಿಂತಿದೆ, ಡ್ರೈವರ್ ಇಲ್ಲ ಅಂತ. ಅಷ್ಟು ಕಷ್ಟ ಇದೆ ಅಲ್ಲ ಸರ್? ಎಷ್ಟು ಗಂಟೆಗೆ ಹೇಳ್ತೀರಾ ಬೆಳಗ್ಗೆ? ನಾನು ಬೆಳಗ್ಗೆ ಕರೆಕ್ಟ್ 5:45. 5:45ಗೆ ಎದ್ದು ಗಾಡಿ ಹತ್ರ ಎಷ್ಟು ಗಂಟೆಗೆ ಬರುತ್ತೆ? 6:30 ಡೈಲಿ ಅಲ್ವಾ? ಓಕೆ. ನೀವು ಇವಾಗ ಹೇಳಿದ್ರಿ ಸರ್ ಡ್ರೈವರೇ ಸಿಗುದಿಲ್ಲ ಅಂತ. ನೀವು ಹೇಳ್ದಾಗೆ ಇವಾಗ ನೀವೆಲ್ಲ ರಜೆ ಮಾಡಿದ್ರೆ ತುಂಬಾ ಕಷ್ಟ ಅಲ್ಲ? ನಮ್ಗೆ ರಜೆ, ನಾವು ಡ್ರೈವರ್ ಹುಡುಕ್ತಾರೆ 1 ವಾರ ಬೇಕು ನಮ್ಗೆ. ಅವಾಗ ನಿಮ್ಮ ಹಬ್ಬ ಗಿಬ್ಬ ಹೋಗಿರುತ್ತೆ. ಆ ತರ ಎಲ್ಲ ಅಂದ್ರೆ ಡ್ರೈವರ್ ಇಲ್ಲ ಈಗ ಎಲ್ಲ. ಯಾರು ಬರುದಿಲ್ಲ. ಈಗಿನ ಹುಡುಗರು ಯಾರು ಡ್ರೈವಿಂಗ್ ಫೀಲ್ಡ್ ಗೆ ಇಷ್ಟ ಪಡಲ್ಲ. ಒಂದು ಬೈಸ್ಕೊಳ್ಳೋದು ಲೇಟ್ ಆದ್ರೆ. ಮತ್ತೆ ಈ ನಮ್ಮ ಬ್ಲಾಕ್ ನೋಡಿ, ಇವತ್ತು ನನ್ ಕುಂದಾಪುರ ಹೋಗ್ಬೇಕಿತ್ತು ಈ ಟ್ರಿಪ್. ಇವತ್ತು ಈ ಟ್ರಿಪ್ ಕಟ್ಟಾಗಿ ನಾನು ಇಲ್ಲಿ ನಿಮ್ಗೆ ಸಿಕ್ಕಿದೆ. ನೋಡಿ, ನೀವು ಇವಾಗ ಮಂಗಳೂರಿಂದ ಎಷ್ಟು ಗಂಟೆಗೆ ಹೊರಟ್ರಿ? ಅಲ್ಲಿಂದ 12:30ಗೆ ಹೊರಟ್ರಿ. ನಿಮ್ಗೆ ಉಡುಪಿಗೆ ಎಷ್ಟು ಗಂಟೆಗೆ ಬರ್ಬೇಕಿತ್ತು? 2 ಗಂಟೆ ಬರ್ಬೇಕಿತ್ತು. ಓಕೆ. 2 ಗಂಟೆಗೆ ಬಂದ ನಂತರ ನೀವು ಕುಂದಾಪುರಕ್ಕೆ ಎಷ್ಟು ಗಂಟೆ ಹೋಗ್ಬೇಕಿತ್ತು? 2 ಬಂದ್ರೆ 2:05 ಬಿಡ್ಲಿಕ್ಕೆ. ನಿಮ್ಗೆ ಎಲ್ಲಿ ಬ್ಲಾಕ್ ಆಯ್ತು? ಪಡುಬಿದ್ರೆಯಲ್ಲಿ ಅಲ್ಲಿ ಸ್ವಲ್ಪ ಬ್ಲಾಕ್ ಇದೆ. ಪ್ರತಿಯೊಂದು ಗಾಡಿ ಹಾಲ್ಟ್ ಆಯ್ತು ನಿಮ್ಗೆ. ಯಾಕೆ ಹೇಳಿದ್ರೆ ನಿಮ್ಗೆ ಇವಾಗ ಕುಂದಾಪುರಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸ್ಟ್ಯಾಂಡ್ ಇಲ್ಲ ಅಂದ್ರೆ ಜನ ಇರಲ್ಲ. ನಮ್ ಕಮಿಷನ್ ಬೇಸ್ ಅಲ್ಲ. ಓಕೆ, ಹಾಗೆ ಆಗುದಿಲ್ಲ. ಆ ತರ ಆಯ್ತು. ಹಾಗಾದ್ರೆ ನಿಮ್ಗೆ ಈ ಟ್ರಾಫಿಕ್ ಎಲ್ಲ ತುಂಬಾ ಇದಾದ್ರೆ ಟ್ರಿಪ್ ಈ ತರ ಕಟ್ ಆಗ್ತದೆ. ಓಕೆ. ಯಾವಾಗ್ಲಾಗ್ತದ ಸರ್ ಇದು? ಯಾವಾಗ್ಲಂದ್ರೆ ಬ್ಲಾಕ್ ಹೇಳಲಿಕ್ಕೆ ಆಗುದಿಲ್ಲ. ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಸಿಟಿ ಒಳಗೆಲ್ಲ ಬ್ಲಾಕ್ ಇದ್ರೆ ಸಂಜೆ ಟ್ರಿಪ್ ನಂಗೆ ಸ್ಟ್ಯಾಂಡ್ ಸಿಕ್ಲಿಲ್ಲ, ಖಾಲಿ ಗಾಡಿ ತಗೊಂಡ್ ಹೋಗ್ತೇನೆ. ಸಂಜೆ ಟ್ರಿಪ್ ಹಾಲ್ಟಿಗೆ ಹೋಗುದು. ಈಗ ಮತ್ತೆ ಮಂಗಳೂರು ಹೋಗ್ಲಿಕ್ಕೆ ಇದೆಯಲ್ಲ, ಆ ತರ. ಇವಾಗ ನೀವು ಡೈರೆಕ್ಟ್ ಮಂಗಳೂರು ಹೋಗ್ತೀರಾ? ಈಗ ಉಡುಪಿಯಿಂದ ಮತ್ತೆ ಮಂಗಳೂರು ಹೋಗ್ತೀರಾ? ಮಂಗಳೂರು ಹೋಗಿ ಮತ್ತೆ ಮಂಗಳೂರಿಂದ ಬಂದು ಕುಂದಾಪುರ. ಓಕೆ. ಎಸ್ ಸರ್. ಸರ್ ನಿಮ್ಮ ಆಗ್ತದೆ ಎಷ್ಟು ಗಂಟೆ ಆಗುತ್ತೆ? 9:30. ಓಕೆ ಸರ್, ನಿಮ್ಮ ಫೇವರೇಟ್ ಆದಂತಹ ಗಾಡಿ ಯಾವ್ದು ಸರ್? ಇದು ಲೈಲ್ಯಾಂಡ್ ಗಾಡಿ. ನೀವು ಟಾಟಾ ಬಿಟ್ಟಿದ್ದೀರಾ, ಹಾಗೇನೆ ಐಶರ್ ಬಿಟ್ಟಿದ್ದೀರಾ? ಐಶರ್ ಗಾಡಿ ಬಿಟ್ಟಿದ್ದೀರಾ? ನಿಮ್ಮ ಫೇವರೇಟ್ ಆದಂತಹ ಲೈಲ್ಯಾಂಡ್. ಓಕೆ. ಯಾಕೆ ಸರ್? ಹೇಗೆ ಓಡಿಸ್ಲಿಕ್ಕೆ ಎಲ್ಲ? ಹೇಗೆ ಓಡಿಸ್ಲಿಕ್ಕೆ ಅಂದ್ರೆ ಒಳ್ಳೆ ಆಗ್ತದೆ ಲೈಲ್ಯಾಂಡ್ ಅಲ್ಲಿ. ಮತ್ತೆ ಕಂಪ್ಲೇಂಟ್ ಜಾಸ್ತಿ ಇಲ್ಲ. ಓಕೆ. ಏನಷ್ಟು ಕಂಪ್ಲೇಂಟ್ ಬರುದಿಲ್ಲ. ಟಾಟಾದಲ್ಲಿ ಮೇಂಟೆನೆನ್ಸ್ ಜಾಸ್ತಿ. ಈಚರ್ ಅಲ್ಲಿ ಈಗ ಬಂದ ಗಾಡಿ ಎಲ್ಲ ಅಡ್ಡಿಲ್ಲ. ಮುಂಚೆ ಓಲ್ಡ್ ಗಾಡಿ ಎಲ್ಲ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಬಂದೇ ಆಗುದಿಲ್ಲ. ಓಕೆ. ಹೊಗೆ ಎಲ್ಲ ಬರ್ತದೆ. ಹೊಗೆ ಅಂದ್ರೆ ಈಚರ್ ಅಂದ್ರೆ ಸಿಕ್ಕಾಪಟ್ಟೆ ಹೊಗೆ. ಈಗ ಗಾಡಿ ಹೊಗೆ ಬರುವುದಿಲ್ಲ ಇವಾಗ ಅಂತ ಹೇಳಿದ್ರೆ. ಟೈ ಅಪ್ ಆಗಿದೆ, ಓಲ್ವಾಗೆ ಟೈ ಅಪ್ ಆಗಿದೆ. ಆದ್ರೂ ಈಗ ಎಲ್ಲ BS6 ಎಲ್ಲ ಬಂದು ಆಡ್ ಬ್ಲೂ ಎಲ್ಲ ಬಂದಿದೆ. ಓಕೆ. ಮುಂಚೆ ಆಡ್ ಬ್ಲೂ ಅಂತ ಇಲ್ಲಿ ಇರ್ಲಿಲ್ಲ. ಹೌದು, ಇರ್ಲಿಲ್ಲ. ಆವಾಗ ನೀವು ಇದು ಈಚರ್ ಯಾವ ಗಾಡಿ ಬೇಕಾದ್ರೂ ನೋಡಿ, ಅದು ಹೊಗೆ ಕಾರುವುದೇ.
ಓ ಆ ತರ ಎಲ್ಲ ಇತ್ತು ಆ ತರ. ಅಲ್ವಾ? ಈಗೆಲ್ಲ ಸ್ವಲ್ಪ ಅಪ್ಡೇಟ್ ಹಾ, ಮಾಡಿದ್ದಾರೆ. ಈಗ ಸ್ವಲ್ಪ ಒಳ್ಳೆಗಿದೆ ಎಲ್ಲ. ಹಾಗಾದ್ರೆ ಡ್ರೈವಿಂಗ್ ಮಾಡ್ಲಿಕ್ಕೆ ಕಂಫರ್ಟ್, ಮೈಲೇಜ್ ಎಲ್ಲ ಹಾ. ವಿಚಾರಕ್ಕೆ ಬರೋದಾದ್ರೆ ಲೈಲ್ಯಾಂಡ್ ಲೈಲ್ಯಾಂಡ್ ಅಲ್ಲ. ಓಕೆ, ಇನ್ನೊಂದು ಸರ್ ನಿಮ್ಗೆ ಪ್ರಶ್ನೆ, ಇದು ಬಸ್ ಸೆನ್ಸರ್ ಅಲ್ವಾ? ಸೆನ್ಸರ್. ಓಕೆ, BS4 ಸೆನ್ಸರ್ ಆಗಾದ್ರೆ. ಸೆನ್ಸರ್. ಓಕೆ, ಹೆಚ್ಚಿನವರಿಗೆ ಗೊತ್ತಿರ್ಲಿಲ್ಲ BS4 ಸೆನ್ಸರ್ ಅಲ್ಲ ಅಂತ ಎನ್ಸಿದ್ರು. BS4 ಸೆನ್ಸರ್ ಆಗಾದ್ರೆ ಫುಲ್ ಸೆನ್ಸರ್ ಅಲ್ವಾ? ಪೆಡ್ಲ್. ಓಕೆ, ಪೆಡ್ಲಲ್ಲೆಲ್ಲ ಗೊತ್ತಾಗ್ತದೆ. ಇದು ಎಕ್ಸಲೇಟರ್ ಪೆಡ್ಲ್ ಇದೆಲ್ಲ ಸೆನ್ಸರ್ ಇದು. ಓಕೆ, ಈ ತರ ಬಂದ್ರೆ ಸೆನ್ಸರ್. ಹಾ. ಓ ಓಕೆ, ಅದ್ರ ಹಿಂದ್ಗಡೆ ಗೊತ್ತಾಗುತ್ತೆ. ಇದು ಅದ್ರ ವಯರ್ ಇದು. ಓಕೆ, ಓ ಎಸ್, ಆ ತರ ಅಲ್ವಾ? ಹಾ, ಇದು ವಯರ್. ಓಕೆ, ಇಲ್ಲ ಆದ್ರೆ ಏನಾದ್ರು ಇದು ಇದಾಗಿ ಲ್ಯಾಪ್ಟಾಪ್ ಸಿಸ್ಟಮ್ ಹಾಕ್ಲಿಕ್ಕೆ. ಓಕೆ. ಏನಾದ್ರೂ ಗಾಡಿ ಹಾಳಾದ್ರೆ, ಹಾ. ಏನಾದ್ರೂ ನಿಂತ್ರೆ ನಾವು ಅದಕ್ಕೆ ಹೋಗಿ ಲ್ಯಾಪ್ಟಾಪ್ ಕನೆಕ್ಟ್ ಹಾ, ಮಾಡ್ಬೋದು. ಅದು ಅದಕ್ಕೆ ಹಾಕಿದ್ರೆ ತೋರಿಸ್ತದೆ. ಇದ್ರ ಏನ್ ಫಾಲ್ಟ್ ಆಗಿದೆ ಅಂತ ಗೊತ್ತಾಗ್ತದೆ. ತೋರಿಸ್ತದೆ. 1,00,000ಕ್ಕೆ ಒಳ್ಳೇದಲ್ವಾ ಸರ್ ಸೆನ್ಸರ್ ಗಾಡಿ? 1 ಲಕ್ಷಕ್ಕೆ ಒಳ್ಳೇದೇ, ಯಾಕಂದ್ರೆ ಈಗ ನಾಜಲ್ ಎಲ್ಲ ಫುಲ್ ಸೆನ್ಸರ್ ಇದು. ಓ ಎಲ್ಲ. ಹಾ. ನಮ್ಮ ನಾರ್ಮಲ್ BS3 ಇದ್ರಲ್ಲಿ ಡೀಸೆಲ್ ಇದಲ್ಲ, ಹೌದು, ಇದೆಲ್ಲ ಕ್ಲಿಪ್ ಇದೆ ಇದಕ್ಕೆ. ಪ್ರತಿಯೊಂದು ಕ್ಲಿಪ್. ಹಾ, ಕ್ಲಿಪ್ ಇದೆ. ಅದು ಬ್ಲಾಕ್ ಆಗಿದೆ, ಏನ ಪಿಕಪ್ ಇದೆ ಅದೆಲ್ಲ ತೋರಿಸ್ತದೆ. ಇನ್ನೊಂದ್ ಏನಂತ ಹೇಳಿದ್ರೆ, ಈ ಮೆಕ್ಯಾನಿಕ್ ಅವರಿಗೆ ಈಸಿ ಆಗುತ್ತೆ. ಯಾವ್ದು ಬಿಚ್ಚಬೇಕಂತಿಲ್ಲ, ಡೈರೆಕ್ಟ್ ಏನ್ ಹೋಗಿದೆ ಅದನ್ನೇ ಬಿಚ್ಚಬಹುದು. ಮುಂಚೆ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು, ಕಷ್ಟ ಅದು. ಏನ್ ಫಾಲ್ಟ್ ಇತ್ತಂತ. ಹಾಗೆ ಸರ್, BS3 ಒಳ್ಳೇದಾ BS4 ಒಳ್ಳೇದಾ? ನೋಡುವಾಗ BS4 ಒಳ್ಳೇದು, BS3 ಒಳ್ಳೇದೇ. ಎರಡು ಗಾಡಿ ಸಹ ಒಳ್ಳೇದೇ, ಆದ್ರೆ BS3 ಓಡಿಸ್ಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ ಸ್ವಲ್ಪ. ಎಸ್ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ತುಂಬಾ ಜನ ಹೇಳ್ತಾರೆ BS3 ಓಡಿಸ್ಲಿಕ್ಕೆ ಒಳ್ಳೇದಂತ ಹೇಳ್ತಾರೆ. ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಬರ್ತದೆ ಸರ್? ಅದ್ರಲ್ಲಿ ಅಂದ್ರೆ ಗಾಡಿ ಸೆನ್ಸರ್ ಅಲ್ಲಲ್ಲ ಅವು, ಅದು ಜಾಸ್ತಿ ಹೇಗೆ ಬೇಕಾದ್ರೂ ತೊಳಿಬಹುದು. ಹಾಗೆ ಅಂದ್ರೆ ಇದು ಲಾಕ್ ಇದೆಯಾ ಗಾಡಿ? ಲಾಕ್ ಇಲ್ಲ ಲಾಕ್. BS4 ಲಾಕ್ ಇಲ್ಲ ಗಾಡಿ, BS3 BS4 ಲಾಕ್ ಇಲ್ಲ. ಬಟ್ ಅದು ಸ್ವಲ್ಪ ತೊಳಿಲಿಕ್ಕೆಲ್ಲ ಒಳ್ಳೇದು. ಅದಂದ್ರೆ ಗಾಡಿ ಪಿಕಪ್ ಅಂದ್ರೆ ಎಕ್ಸಲೇಟರ್ ಡಬಲ್ ಮೆಟ್ಟಿ ಬಿಡಬಹುದು. ಡಬಲ್ ಮೆಟ್ಟಿ ಬಿಟ್ಟರೆ ಸ್ವಲ್ಪ ಪಿಕಪ್ ತಗೊಳ್ತದೆ ರಪ್ಪ. ಆ ತರ ಅಲ್ಲ ಇದು. ಇದ್ರಲ್ಲಿ ಇದನ್ನ ಮೆಟ್ಟಿ ಬಿಡ್ಲಿಕ್ಕೆ ಆಗುದಿಲ್ಲ, ಇದು ಅದಾಗಿಯೇ ಹೋಗ್ತಾ ಇರ್ಬೇಕು. ಪ್ರೆಸ್ ಮಾಡ್ತೇವೆ. ಎಸ್, ನೋಡಿ ಈ ತರ ನೋಡಿ ವೀಕ್ಷಕರೇ, ನೋಡಿ ಒಂದೊಂದು ಡ್ರೈವರ್ ಹತ್ರ ಒಂದೊಂದು ಇನ್ಫಾರ್ಮೇಶನ್ ಸಿಗ್ತದೆ. ಎಷ್ಟು ಒಂದು ಒಳ್ಳೆಯ ನೋಡಿ ಅವರೊಂದು ಆನ್ಸರ್ ಕೊಟ್ರು ನೋಡಿ, ಒಂದು BS3 ಮತ್ತೆ BS4 ಅಲ್ಲಿ. ಸರ್ ಮತ್ತೆ ಏನೆಲ್ಲ ಬರುತ್ತೆ ಡಿಫ್ರೆನ್ಸ್ ಆ ತರ? ಗೇರ್ ಅಲ್ಲೆಲ್ಲ ಗೇರ್ ಎಲ್ಲ ಸೇಮ್. ಗೇರ್ ಎಲ್ಲ ಸೇಮ್ ಬರುತ್ತೆ, ಅದೆಲ್ಲ ಸೇಮ್. ಸ್ವಲ್ಪ ಪಿಕಪ್ ಜಾಸ್ತಿ ಇರುತ್ತೆ ಇದು. ಗೇರ್ ಎಲ್ಲ ಗೇರ್ ಪಿಕಪ್ ಜಾಸ್ತಿ. ಗೇರ್ ಪಿಕಪ್ ಸ್ವಲ್ಪ ಜಾಸ್ತಿ, ಅಂದ್ರೆ ಬೇಗ ಬೇಗ ಗೇರ್ ಕೊಡ್ಬಹುದು. ಕೂಡ್ಲೆ ಕೊಡ್ಬೋದು ಅಲ್ವಾ? ಓಕೆ, ಆ ತರ ಅಲ್ಲ. ಆ ತರ. ಸರ್, ನಿಮ್ಮ ಫೇವರೇಟ್ ಆದಂತಹ ರೂಟ್ ಯಾವ್ದು ಸರ್? ನೀವು ಸಾಕಷ್ಟು ಡ್ರೈವಿಂಗ್ ಮಾಡಿದ್ರ, ಉಡುಪಿ ಕುಂದಾಪುರ. ಸರ್, ನಾನು ಈ ಒಂದು ಪ್ರಶ್ನೆಯನ್ನು ತುಂಬಾ ಡ್ರೈವರ್ ಹತ್ರ ಕೇಳಿದ್ದೇನೆ. ಹೆಚ್ಚಾಗಿ 100 ಅಲ್ಲಿ 80% ಡ್ರೈವರ್ ಇದೇ ಹೇಳ್ತಾರೆ. ಯಾಕೆ ಸರ್ ಅದು? ಅಲ್ಲಿ ಬ್ಲಾಕ್ ಇಲ್ಲ. ಬ್ಲಾಕ್ ಇಲ್ಲ ಇಷ್ಟು. ಮತ್ತೆ ಮಂಗಳೂರು ಅಷ್ಟು ಬ್ಲಾಕ್ ಇರಲ್ಲ. ಮಂಗಳೂರು ಸಿಟಿ ಒಳಗೆ ಯಾವತ್ತೂ ಬ್ಲಾಕ್, ಯಾವ ದಿನವೂ ಬ್ಲಾಕ್ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಲ್ವಾ? ಈಗ ನಮ್ಗೆ ಅಂದ್ರೆ ಒಂದು ಟೈಮಿಂಗ್ಸ್ ಇದೆ. ಈಗ 40 ನಿಮಿಷದಲ್ಲಿ ನಾವು ಸುರತ್ಕಲ್ ಪಾಸ್ ಮಾಡ್ಲೇಬೇಕು. ಎಲ್ಲಿ? ಉಡುಪಿ ಬಿಟ್ರೆ ಅಲ್ಲಲ್ಲ, ಬಸ್ ಸ್ಟ್ಯಾಂಡ್ ಬಿಟ್ಟಿದ್ರೆ, ಮಂಗಳೂರು ಸ್ಟ್ಯಾಂಡ್ ಬಿಟ್ಟಿದ್ರೆ 40 ನಿಮಿಷದಲ್ಲಿ ನಾವು ಸುರತ್ಕಲ್ ಪಾಸ್ ಮಾಡ್ಬೇಕು. 40 ನಿಮಿಷದಲ್ಲಿ ಪಾಸ್ ಮಾಡಿ ಆಗ್ಲೇಬೇಕು, ಪಾಸ್ ಮಾಡ್ಲೇಬೇಕು. ಓಕೆ, ಅದಂದ್ರೆ ನಮ್ದೊಂದು ಟೈಮಿಂಗ್ಸ್ ಇದೆ, ಪಾಸ್ ಆಗ್ಬೇಕು. ಈಗ 42 ಆದ್ರೆ ಹಿಂದಿನ ಮತ್ತೊಂದು ಗಾಡಿ ಬಂದಿರುತ್ತೆ, 2 ನಿಮಿಷಕ್ಕೆ ಒಂದು ಗಾಡಿ ಇದೆ. ಅದ್ರಲ್ಲಿ ಬೈಕ್ನವರು ಕಾರ್ನವರು ಸ್ವಲ್ಪ ಅಡ್ಡ ಬರುದು ಅವ್ರಿಗೆ ಅಂದ್ರೆ ಅವರಿಗೂ ಅಂತ ಹೇಳಲಿಕ್ಕೆ ಇಲ್ಲ. ಅವ್ರಿಗೆ ಕೆಲವರಿಗೆ ಟೈಮಿಂಗ್ಸ್ ಅವರು ನಿಧಾನವಾಗಿ ಅವ್ರ ಲೆಕ್ಕದಲ್ಲಿ ಅವ್ರು ಹೋಗ್ತಾರೆ. ಖಂಡಿತ. ನಮ್ಗೆ ಆಗೋಗಿದ್ರೆ ಆಗಲ್ಲ. ಹೌದು, ಅದೇ ಆತರ. ಅಂದ್ರೆ ನಿಮ್ದೊಂದು RTO ರೂಲ್ಸ್ ಇದೆ, ಇಷ್ಟು ಟೈಮ್ ಅಲ್ಲಿ ಇಷ್ಟು ಪಾಸ್ ಹೋಗ್ಬೇಕಂತ. ಹಾಗೆ ಮತ್ತೆ ಹೇಳಿ ಸರ್, ನಿಮ್ಮ ಟಫೆಸ್ಟ್ ರೂಟ್ ಯಾವ್ದು ನಿಮ್ಮ ಪ್ರಕಾರ? ನೀವಿಷ್ಟು ಡ್ಯೂಟಿ ಮಾಡಿದ್ರಲ್ಲಿ? ಮಂಗಳೂರೇ ಸತ್ಯ. ಲೋಕಲ್ ಅಲ್ಲಿ ಮಂಗಳೂರೇ ಅಲ್ವಾ? ಲೋಕಲ್ ಈಗ ಉಡುಪಿ ಕುಂದಾಪುರ ಗಾಡಿ ಹೊಡಿತಾರಲ್ಲ, ಮಂಗಳೂರೇ ಸ್ವಲ್ಪ ಅಲ್ವಾ? ಟಫ್. ಉಡುಪಿ ಕುಂದಾಪುರ ಆರಾಮ್, ಬ್ಲಾಕ್ ಆಗಲ್ಲ. ಬ್ಲಾಕ್ ಆದ್ರೂ ನೆಕ್ಸ್ಟ್ ಸ್ಟ್ಯಾಂಡ್ ಕವರ್ ಮಾಡ್ಬೋದು. ಅದನ್ನ ಸ್ಟ್ಯಾಂಡ್ ಇಲ್ಲಿ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಸರ್. ನಿಮ್ಗೆ ಊಟದ ಟೈಮಿಂಗ್ಸ್ ಎಲ್ಲ ಹೇಗೆ ಸರ್? ಇವಾಗ ಕೆಲವೊಂದು ಗಾಡಿಗೆ ಟೈಮಿಂಗ್ಸೇ ಇರುವುದಿಲ್ಲ. ಈಗ ನನ್ನ ಪ್ರಕಾರ ಈ ಗಾಡಿಗೆ ಅಷ್ಟು ಟೈಮಿಂಗ್ಸ್ ಇಲ್ಲ. ನಮ್ದು ಊಟ 4 ಗಂಟೆಗೆ. 4 ಗಂಟೆಗೆ. ಎಲ್ಲಿ ಅದು? ಉಡುಪಿಯಲ್ಲೇ 4 ಗಂಟೆಗೆ ಊಟ ಅಲ್ವಾ? ಮಂಗಳೂರು ಬಿಟ್ಟಿದ್ರೆ 12ವರೆಗೆ. ಓಕೆ. ಕುಂದಾಪುರ 3 ಕುಂದಾಪುರ ಬಿಡ್ಲಿಕ್ಕೆ. ಉಡುಪಿ 4 ಗಂಟೆ ಬರ್ತೇನೆ. 4:40 ಬಿಡ್ಲಿಕ್ಕೆ ಒಂದು 20 ನಿಮಿಷ 25 ನಿಮಿಷ ಊಟಕ್ಕೆ ಟೈಮಿಂಗ್ ಸಿಗ್ತದಲ್ವಾ?
ಪ್ರತಿ ದಿವಸ 4 ಗಂಟೆಗೆ. ನಿಜವಾಗ್ಲು ಗ್ರೇಟ್ ಸರ್, ನಿಮ್ಮಂತ ಒಂದು ಚಾಲಕರು. ಕರೆಕ್ಟ್ ಟೈಮಿಗೆ ಏನು ಸಿಗುದಿಲ್ಲ ಏನಿಲ್ಲ ಅಲ್ವಾ? ಅದಕ್ಕೋಸ್ಕರ ಈ ಡ್ರೈವಿಂಗ್ ಫೀಲ್ಡ್ ತುಂಬಾ ಕಷ್ಟ ಇದೆ. ಡ್ರೈವಿಂಗ್ ಫೀಲ್ಡ್ ತುಂಬಾ ಕಷ್ಟ. ನೋಡ್ಲಿಕ್ಕೆ ಈಸಿ ಇರುತ್ತೆ ಹಾ ಅಲ್ವಾ? ಇವಾಗ ನೀವು ಸಹ ಹೇಳಿದ್ರಿ ನಿಮ್ಮದೊಂದು ಫೇವರೇಟ್ ಆದಂತ ಒಂದು ಹುದ್ದೆ ಅಂತ ಹೇಳಿದ್ರೆ ಡ್ರೈವಿಂಗ್ ಅಂತ ಮುಂಚೆ ಹೇಳಿದ್ರೆ, ಇವಾಗ ನೀವು ಹೇಳಿದ್ರಿ ತುಂಬಾ ಕಷ್ಟ ಇದೆ, ಇನ್ನು ಯಾರು ಬರುದಿಲ್ಲ ಅಂತ. ಯಾರು ಬರುದಿಲ್ಲ. ನಾವು ಆವಾಗ ನಮ್ಗೆ ಇದೊಂದು ಕ್ರೇಜ್ ಇತ್ತು. ಈಗ ಯಾರಿಗೆ ಕ್ರೇಜ್ ಇಲ್ಲ. ಬಸ್ ಅಂದ್ರೆ ಎಲ್ಲ ನೋಡಿ, ಬಸ್ ಎಲ್ಲ ಬೈತಾ ಇರ್ತಾರಲ್ಲ, ಹಾಗಾಗಿ ಯಾರಿಗೆ ಇದ್ ಮಾಡಲ್ಲ ಅಲ್ವಾ? ಈ ಪ್ಯಾಸೆಂಜರ್ಸ್ ನವರೆಲ್ಲ ಬೈತಾರ ಸರ್ ನಿಮ್ಗೆ ಒಮ್ಮೊಮ್ಮೆ ಕೆಲವೊಂದು? ಪ್ಯಾಸೆಂಜರ್ ಎಲ್ಲ ಟೈಮ್ ಯಾರು ಮಾತಾಡಲ್ಲ. ಏನೋ ಅಕಸ್ಮಾತ್ ಅವ್ರು ಯಾರೋ ಬಂದು ಅಡ್ಡ ಇರ್ತಾರೆ, ನಾವು ಬ್ರೇಕ್ ಹೊಡಿತೇವೆ. ಅವರಿಗೆಲ್ಲ ಜಸ್ಟ್ ಇಷ್ಟೆಲ್ಲ ತಾಗಿದ್ರೆ ಓ ಅಲ್ವಾ, ಏನಾದ್ರು ಹೇಳಿದ್ರೆ ಹೇಳ್ಬೋದು. ಆ ತರ ಎಲ್ಲ ಆದ್ರೆ ಡೈರೆಕ್ಟ್ ಬೈತಿಲ್ಲ ಆದ್ರೂ ಅಲ್ವಾ? ಎಲ್ಲ ತಾಗಿದ್ರೆ ಆ ತರ ಎಲ್ಲ ಇದ್ ಮಾಡ್ತಾರೆ, ಬೈಕೊಂಡು ಹೋಗ್ಬೋದು ಅನ್ಸುತ್ತೆ. ಮತ್ತೆ ಸಡನ್ಲಿ ಅಡ್ಡ ಬಂದಿದ್ರೆ ಮಾಡ್ಲಿಕ್ಕೆ ಗೊತ್ತಾಗ್ತದೆ ಅವರಿಗೂ. ಹೌದು, ಗೊತ್ತಾಗುತ್ತೆ. ಸರ್ ನಿಮ್ ಪ್ರಕಾರ ಬಸ್ ಡ್ರೈವಿಂಗ್ ಈಸಿಯಾ, ಲಾರಿ ಡ್ರೈವಿಂಗ್ ಈಸಿಯಾ? ಬಸ್ ಡ್ರೈವಿಂಗ್ ಸ್ವಲ್ಪ ಈಸಿ ಅಲ್ಲ? ಲಾರಿ ಡ್ರೈವರ್ದು ಹೇಳಿಕ ಘಾಟಿಯಲ್ಲೆಲ್ಲ ಗಾಡಿ ಹಾಳಾಗಿದ್ರೆ ಯಾರು ನಿಲ್ಸುದಿಲ್ಲ. ಮತ್ತೆ ಅವ್ರದ್ದು ಲೋಡ್ ಗಾಡಿ ಅಲ್ವಾ? ಟನ್ ಗಟ್ಲೆ ಲೋಡ್ ಇರ್ತದೆ. ಅವ್ರದ್ದು ಲೈಫ್ ತುಂಬಾ ಕಷ್ಟ ಇದೆ ಅಲ್ವಾ? ನಿಜವಾಗ್ಲೂ ಒಂದು ಲಾರಿ ಡ್ರೈವರ್ಸ್ ನವ್ರಿಗೊಂದು ಸೆಲ್ಯೂಟ್ ಅಲ್ಲ. ತುಂಬಾ ಅಂದ್ರೆ ಮನೆಗೆ ಹೋಗ್ಲಿಕ್ಕೆ ಇರುದಿಲ್ಲ, ಮಕ್ಕಳನ್ನ ನೋಡ್ಲಿಕ್ಕಿಲ್ಲ, ತುಂಬಾ ಕಷ್ಟ ಅಲ್ವಾ? ಲಾರಿ ಡ್ರೈವರ್ಸ್ ಅಂದ್ರೆ ಅವರು ಈಗ ಘಾಟಿಯಲ್ಲೆಲ್ಲ ಹೋಗ್ತಾ ಇರ್ತಾರೆ. ಮತ್ತೆ ಲೋಡ್ 35-40 ಟನ್. ಈಗ ಫುಲ್ ಈಗ ಅದು ಗಾಡಿ ಎಲ್ಲ 6 ಎಲ್ಲ ಹೌದು, BS6 ಎಲ್ಲ ಬಂದಿದೆ ಕರೆಕ್ಟ್. ಆದ್ರೂ ಅವರಿಗೆ ಗಾಡಿ ಹೋಗ್ಬೇಕು 1,000-1,500 ಕಿಲೋಮೀಟರ್ ಎಲ್ಲ ಹೋಗ್ಬೇಕು. ನಿಜವಾಗ್ಲೂ ಕಷ್ಟ ಇದೆ ಅಲ್ವಾ? ಓಕೆ, ಹಾಗೆ ಸರ್. ಮತ್ತೆ ನಮ್ಮ ತುಂಬಾ ಜನ ನಿಮ್ಮದೊಂದು ವಿಡಿಯೋ ಮಾಡಿ ಹಾಕಿ ಅಂತ ನಮ್ಮ ಚಾನಲ್ ಅಲ್ಲಿ, ಮದನ್ ಮಣಿಪಾಲ್ ಚಾನಲ್ ಅಲ್ಲಿ ಕೇಳ್ತಾ ಇದ್ರು. ಅವರಿಗೆ ಏನ್ ಹೇಳ್ತೀರಾ ಸರ್? ಅವರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ ಅಷ್ಟೇ. ನಿಮ್ಮ ಮೇಲೆ ಒಂದು ಪ್ರೀತಿ ಇಟ್ಟು ಒಂದು ನಿಮ್ಮದೊಂದು ಹೆಸರು ಹಾಕಿ ಸರ್ ಅವರದೊಂದು ವಿಡಿಯೋ ಮಾಡಿ ಅವರ ಒಂದು ಕಥೆಯನ್ನು ನಮ್ಗೆ ತಿಳಿಸಿ, ಯಾವ ತರ ಅವರದ್ದು ಎಕ್ಸ್ಪೀರಿಯನ್ಸ್ ಅನ್ನು ತಿಳಿಸಿ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅವ್ರಿಗೆ ಏನ್ ಹೇಳ್ತೀರಾ? ಧನ್ಯವಾದ ಹೇಳ್ತೀರಾ? ಧನ್ಯವಾದಗಳು. ಹಾಗೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ ಸರ್? ಅವ್ರದೊಂದು ತುಂಬಾ ವಿಡಿಯೋ ನಾನು ನೋಡ್ತಾ ಇದ್ದೆ. ನಾವೊಂದು ಬಸ್ಸಿನ ಡ್ರೈವರ್ದೊಂದು ಅವರ ಕಷ್ಟ ಏನಂದ್ರೆ ಒಂದು ಇದೆ ಅಂತ ಈಗ ತೋರಿಸಿ ಕೊಡ್ತಾ ಇದ್ದಾರೆ ಜನರಿಗೆ. ಅವರಿಗೊಂದು ನನ್ನ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಹೇಳಿದ್ರೆ ಪ್ರತಿಯೊಂದು ಚಾಲಕರ ಕಷ್ಟ ಸುಖವನ್ನು ನಾನು ಆದಷ್ಟು ಜನಗಳಿಗೆ ತೋರಿಸ್ತಾ ಇದ್ದೇನೆ. ಡ್ರೈವರ್ನವರ ಕಷ್ಟ ಸುಖ ಕೇಳುವವರು ಯಾರಿಲ್ಲ ಹೇಳ್ತಾರೆ. ಅದು ಒಂದು ನನ್ನ ಖುಷಿ. ನನ್ನ ಒಂದು ಫ್ರೀ ಟೈಮ್ ಅಲ್ಲಿ ಇಂಥ ಚಾಲಕರ ಒಂದು ಸಂದರ್ಶನ ಮಾಡಿ ನನ್ನ ಟೈಮ್ ಅನ್ನು ಕಳೆದಿದ್ದೇನೆ ಸರ್. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಎಲ್ಲ ನನ್ನ ಮೇಲೆ ಸದಾ ಇರ್ಲಿ ಸರ್. ಹಾಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.